ಗೆಲ್ಬೇಕಂತೆ ದುಡ್ಡಿದ್ರೆ ಸಾಕ್ರಿ. ಯಾವ ಎಲೆಕ್ಷನ್, ಎಂತ ಎಲೆಕ್ಷನ್, ಯಾವ MP ಎಲೆಕ್ಷನ್, MLA ಎಲೆಕ್ಷನ್ ಯಾವ್ದಾದ್ರೂ ಕೂಡ ಗೆಲ್ಲಿಸ್ಕೊಂಡು ಬರ್ಬೋದು. ದುಡ್ಡಿದ್ರೆ ಸಾಕು, ಜನ ಹಿಂದೆ ಬೀಳ್ತಾರೆ ಅನ್ನುವಂತ ಎಷ್ಟೋ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ನಾವೀಗ ತೋರ್ಸಕ್ಕೆ ಹೋಗ್ತಾ ಇದೀವಿ ಒಬ್ಬ ವ್ಯಕ್ತಿಯ ಅಸಲಿ ಸತ್ಯವನ್ನ, ಅಸಲಿ ಕಹಾನಿಯನ್ನ. ಬೈ ಎಲೆಕ್ಷನ್ ಬಾಬು, ದುಡ್ಡನ್ನೇ ಹಿಡ್ಕೊಂಡು ಓಡಾಡುವಂತ ಈ ವ್ಯಕ್ತಿ, ಮಾತೆತ್ತಿದ್ರೆ ಸಾಕು ದುಡ್ಡು ದುಡ್ಡು ಅಂತ ಮಾತನಾಡುವಂತ ಈ ವ್ಯಕ್ತಿ. ಸಚಿವರಾಗಿದ್ದ ಡಿ ಸುಧಾಕರ್ ನಿಧನದ ಬಳಿಕ ಹಿರಿಯೂರಲ್ಲಿ ಹೊಸ ಕಾವು. ಕಾಂಗ್ರೆಸ್ನಲ್ಲಿ ಸುಧಾಕರ್ ಪುತ್ರ ನಿಲ್ತಾರೆ ಅಂತ ಒಂದು ಕಡೆಯಲ್ಲಿ ಸುದ್ದಿ, ಇನ್ನೊಂದೆಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಪೈಕಿ ಯಾರಿಗೆ ಟಿಕೆಟ್ ಅಂತ ಸುದ್ದಿ. ಆದ್ರೆ ಹಿರಿಯೂರು ಬೈ ಎಲೆಕ್ಷನ್ ಕಾವಿನಲ್ಲಿ ಚೆಲ್ಲಾಟ ಆಡ್ತಿರೋದು ಯಾರು? ಬೊಮ್ಮನಹಳ್ಳಿ ಬಾಬುಗೆ ಸಂಬಂಧಿಸಿದ ದೃಶ್ಯ ಸಮೇತ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ತೋರಿಸ್ತಾ ಇದೀವಿ. ದುಡ್ಡಿದ್ರೆ ಸಾಕು, ಏನ್ ಬೇಕಾದ್ರೂ ಮಾಡ್ಬೋದು, ಎಂತ ಎಲೆಕ್ಷನ್ ಬೇಕಾದ್ರೂ ಗೆಲ್ಬಹುದು, ಜನ ಹಿಂದೆ ಬರ್ತಾರೆ ಅಂತ ನಿಲುವನ್ನ ಇಟ್ಕೊಂಡಂತ ಈ ವ್ಯಕ್ತಿ ಕಾಂಗ್ರೆಸ್ನಿಂದ ಸುಧಾಕರ್ ಪುತ್ರ ನಿಲ್ತಾರೆ ಅಂತ ಒಂದು ಕಡೆ ಹಿರಿಯೂರು ಬೈ ಎಲೆಕ್ಷನ್ಗೆ, ಇನ್ನೊಂದೆಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಪೈಕಿ ಯಾರಿಗೆ ಟಿಕೆಟ್ ಅಂತ ಸುದ್ದಿ ಇದೆ. ಬಟ್ ಇಲ್ಲಿ ಹಿರಿಯೂರು ಬೈ ಎಲೆಕ್ಷನ್ ಕಾವಿನಲ್ಲಿ ಚೆಲ್ಲಾಟ ಆಡ್ತಿರೋದು ಯಾರು ಗೊತ್ತಾ? ಬೊಮ್ಮನಹಳ್ಳಿ ಬಾಬುಗೆ ಸಂಬಂಧಿಸಿದ ದೃಶ್ಯ ಸಮೇತ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ತೋರಿಸ್ತಾ ಇದೀವಿ. ಎಸ್, ಕೆಲವು ವ್ಯಕ್ತಿಗಳಿರ್ತಾರೆ, ಕೆಲವು ಮನುಷ್ಯರಿರ್ತಾರೆ, ದುಡ್ಡಿದ್ರೆ ಸಾಕು ಏನ್ ಬೇಕಾದ್ರೂ ಮಾಡ್ಬೋದು, ದುಡ್ಡನ್ನ ಪ್ರದರ್ಶನ ಮಾಡಿದ್ರೆ ಸಾಕು ಜನ ಹಿಂದೆ ಬರ್ತಾರೆ ಅನ್ನುವಂಥದ್ದು. ಇಂಥ ವ್ಯಕ್ತಿಗಳನ್ನ ನಾವು ನೋಡಿರ್ತೀವಿ. ಇದೀಗ ಬೈ ಎಲೆಕ್ಷನ್ ಬಾಬು, ಹಿರಿಯೂರು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾರಿಗೆ ಟಿಕೆಟ್, ಯಾರು ಗೆಲ್ತಾರೆ, ಯಾರು ನಿಲ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಸಚಿವರಾಗಿದ್ದ ಡಿ ಸುಧಾಕರ್ ನಿಧನದ ಬಳಿಕ ತೆರವಾಗಿರುವಂತಹ ಹಿರಿಯೂರು ಕ್ಷೇತ್ರ, ಕಾಂಗ್ರೆಸ್ನಿಂದ ಸುಧಾಕರ್ ಪುತ್ರ ನಿಲ್ತಾರೆ ಅಂತ ಒಂದ್ ಕಡೆ ಸುದ್ದಿ ಇದೆ. ಈಗಾಗಲೇ ದಾವಣಗೆರೆ ಮತ್ತು ಬಾಗಲಕೋಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದ್ವಿ. ಬೈ ಎಲೆಕ್ಷನ್ ಅಲ್ಲಿ ಅವರ ಕುಟುಂಬಕ್ಕೆ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ತು ಕಾಂಗ್ರೆಸ್. ಅದೇ ರೀತಿಯಾಗಿ ಹಿರಿಯೂರು ಬೊಮ್ಮನಹಳ್ಳಿ, ಹಿರಿಯೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಡಿ ಸುಧಾಕರ್ ನಿಧನದ ಬಳಿಕ ತೆರವಾದಂತಹ ಕ್ಷೇತ್ರಕ್ಕೆ ಅವರ ಪುತ್ರನಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇಲ್ಲಿ ಬೇರೆಯದ್ದೇ ನಡೀತಾ ಇದೆ. ಮತ್ತೊಂದು ಕಡೆ ಬೇರೆದೇ ತಂತ್ರ ಕುತಂತ್ರಗಳು, ಜನಗಳನ್ನ ಸೆಳೆಯುವಂತ ರೀತಿ, ಯಾರಿಗೆ ಟಿಕೆಟ್ ಅಂತ ಸುದ್ದಿ ಒಂದ್ ಕಡೆ ಹರಿದಾಡ್ತಾ ಇದ್ರೆ, ಇಲ್ಲಿ ಮತ್ತೊಂದ್ ಕಡೆ ಆಟ ಚೆಲ್ಲಾಟಗಳಾಗ್ತಾ ಇದೆ. ಚೆಲ್ಲಾಟ ಆಡ್ತಿರೋರು ಯಾರು? ಬೊಮ್ಮನಹಳ್ಳಿ ಬಾಬುಗೆ ಸಂಬಂಧಿಸಿದ ದೃಶ್ಯ ಸಮೇತ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ತೋರಿಸ್ತಾ ಇದೀವಿ. ಇಂಚಿಂಚು ಎಳೆ ಎಳೆಯಾಗಿ ಸ್ಟೋರಿಯನ್ನ ತೋರಿಸ್ತಾ ಇದೀವಿ. ಬೊಮ್ಮನಹಳ್ಳಿ ಬಾಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಮುನ್ನೆಲೆಗೆ ಬರಬೇಕು, ರಾಜಕೀಯವಾಗಿ ಮೇಲೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೊಮ್ಮನಹಳ್ಳಿ ಬಾಬು ಮಾಡ್ತಾ ಇದ್ದಂತ ತಂತ್ರಗಳು, ದುಡ್ಡು ಹಂಚಿ ದುಡ್ಡು ಮಾಡಲು ರಾಜಕೀಯ ದಾರಿ ಹಿಡಿದಿದ್ದಾರ ಬಾಬು. ಇಡೀ ಹಿರಿಯೂರು ಕ್ಷೇತ್ರದಲ್ಲಿ ಗುಲ್ಲಾಗ್ತಿರೋ ಪಕ್ಕಾ ಸುದ್ದಿ ಇದೆ ನೋಡಿ. ಹಿರಿಯೂರು ಬೈ ಎಲೆಕ್ಷನ್ ಚುನಾವಣೆ ಕಾವಿನ ಬಿಸಿ ಪಡೆಯಲು ಬಾಬು ಡ್ರಾಮಾ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಬೊಮ್ಮನಹಳ್ಳಿ ಬಾಬುಗೆ ಚಿತ್ರದುರ್ಗದ ಹಿರಿಯೂರು ಮೇಲೆ ಕಣ್ಣು. ಅದೇನದು ಪಕ್ಕಾ ಸ್ಫೋಟಕ ಸುದ್ದಿ ಅಂತ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ. ದುಡ್ಡು ಹಂಚಿ ದುಡ್ಡು ಮಾಡಲು ರಾಜಕೀಯದ ದಾರಿ ಹಿಡಿದಿದ್ದಾರ ಬಾಬು. ಇಡೀ ಹಿರಿಯೂರು ಕ್ಷೇತ್ರದಲ್ಲಿ ಗುಲ್ಲಾಗ್ತಿರುವಂತ ಪಕ್ಕಾ ಸುದ್ದಿ ಇದೆ. ಚರ್ಚೆ ನಡೀತಾ ಇದೆ, ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಹಿರಿಯೂರು ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಬೊಮ್ಮನಹಳ್ಳಿ ಬಾಬುಗೆ ಚಿತ್ರದುರ್ಗದ ಹಿರಿಯೂರು ಮೇಲೆ ಕಣ್ಣಿದೆ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಪಕ್ಕಾ ಸ್ಫೋಟಕ ಸುದ್ದಿಯನ್ನ ಎಳೆ ಎಳೆಯಾಗಿ ತೋರಿಸ್ತಾ ಇದ್ದೀವಿ. ನಿಮ್ಮ ಅಶ್ವವೇಗ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಕರಾಳ ಮುಖವನ್ನ ತೋರಿಸ್ತಾ ಇದೆ. ಏನ್ ನಡೀತಾ ಇದೆ, ಏನಿಲ್ಲ, ಎಲೆಕ್ಷನ್ ಅಂದ್ರೆ ಯಾವ ರೀತಿಯಾಗಿ ತಿಳ್ಕೊಂಡಿದ್ದಾರೆ, ಜನಗಳನ್ನ ಹೀಗ್ ಮಾಡಿದ್ರೆ ಸರಿಬಹುದು ಅನ್ನುವಂತ ರೀತಿ, ಈ ಎಲ್ಲ ಡ್ರಾಮಾ, ಬಾಬು ಡ್ರಾಮಾವನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಅಶ್ವವೇಗ ನ್ಯೂಸ್. ತೆರವಾಗಿರುವಂತ ಹಿರಿಯೂರು ಕ್ಷೇತ್ರದ ಮೇಲೆ ಕಣ್ಣನ್ನ ಇಟ್ಟಿರುವಂತ ಬಾಬು ಮಾಡ್ತಾ ಇರೋದು ಏನ್ ಗೊತ್ತಾ? ಆಡ್ತಾ ಇರೋ ಆಟಗಳೇನು ಗೊತ್ತಾ?
ಜನಗಳನ್ನ ಸೆಳೆಯುತ್ತಾ ಇರುವಂತ ರೀತಿ ಹೇಗ್ ಗೊತ್ತಾ? ಯಾವ ರೀತಿಯಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ? ದುಡ್ಡಿದ್ರೆ ಎಲ್ಲ ರೀ, ದುಡ್ಡಿದ್ರೆ ಜನ ಹಿಂದೆ ಅನ್ನುವಂತ ನಿಟ್ಟಿನಲ್ಲಿ ಈ ಬಾಬು ಮಾಡ್ತಾ ಇರುವಂತಹ ತಂತ್ರಗಳು ಏನು ಗೊತ್ತಾ? ಎಳೆ ಎಳೆಯಾಗಿ ನಿಮ್ಮ ಅಶ್ವವೇಗ ನ್ಯೂಸ್ ತೋರಿಸ್ತಾ ಇದೆ. ಈ ಬಾಬು ಕರಾಮತ್ತನ್ನ, ತಂತ್ರಗಾರಿಕೆಯನ್ನ, ತೆರವಾಗಿರುವಂತ ಡಿ ಸುಧಾಕರ್ ನಿಧನದ ಬಳಿಕ ತೆರವಾಗಿರುವಂತ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಯಾರಿಗೆ ಟಿಕೆಟ್ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ, ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಯಾರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಬೈ ಎಲೆಕ್ಷನ್ ಕಾವು ಅಲ್ಲಿ ಕೂಡ ಜೋರಾಗಿ ಇದೆ. ಬಟ್ ಒಂದು ಕಡೆ ಮಧ್ಯದಲ್ಲಿ ನಂದು ಇರ್ಲಿ, ನಾನು ಏನೋ ಮಾಡ್ಬೋದು, ಜನ ಹೀಗೆ ಮಾಡಿದ್ರೆ ಹಿಂದೆ ಬರ್ತಾರೆ ಅಂತ ತೋರಿಸ್ಕೊಂಡು ಓಡಾಡೋದು ಇದೆಯಲ್ಲ, ಈ ಬಾಬು ಮಾಡ್ತಾ ಇರುವಂತಹ ಎಡವಟ್ಟುಗಳದೇ. ಹಿರಿಯೂರು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವಂತಹ ಈ ಬಾಬು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಯಾವ ರೀತಿಯಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ, ದುಡ್ಡಿನ ಹಣದ ಪ್ರದರ್ಶನ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಗೊತ್ತಾ? ಕಂತೆ ಕಂತೆ ದುಡ್ಡನ್ನ ಹಿಡ್ಕೊಂಡು ಓಡಾಡ್ತಾ ಇರುವಂತಹ ಈ ಬಾಬು ಅಸಲಿ ಎತ್ತೇನು?